ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ CBSE ಕ್ಲಾಸ್ 10 ಬ್ಯಾಂಗ್ಳೂರ್ ಸಹೋದಯ ಕ್ವಶನ್ ಪೇಪರ್ ಪ್ರೀ ಬೋರ್ಡ್ ಕ್ವಶನ್ ಪೇಪರ್ 2025-26 ಗ್ರೇಡ್ 10 ಸೆಟ್ 1 ಇವತ್ತು ನಡೆದಿರುವಂಥದ್ದು ಸಬ್ಜೆಕ್ಟ್ ಕನ್ನಡ 015 80 ಮಾರ್ಕ್ಸ್ 3 ಅವರ್ಸ್. ನನಗೆ ಇಲ್ಲಿ ಒಂದು ಡೌಟ್ ಇದೆ. ಪ್ರತಿ ವರ್ಷ CBSE ಕ್ವಶನ್ ಪೇಪರ್ ಇರ್ಬೋದು ಅಥವಾ ಸಹೋದಯ ಕ್ವಶನ್ ಪೇಪರ್ ಇರ್ಬೋದು, ಯಾವುದೇ ಒಂದು ಕ್ವಶನ್ ಪೇಪರ್ ಬಂತು ಅಂದರೆ ಅಲ್ಲಿರುವ ತಪ್ಪುಗಳನ್ನು ಮಾತ್ರ ಹೇಳ್ತಾ ಇದ್ದೆ ನಾನು. ಆದರೆ ಇವತ್ತಿನ ಪೇಪರ್ನಲ್ಲಿ ನಾನು ತಪ್ಪುಗಳನ್ನು ಹೇಳಲಿಕ್ಕಾಗೋದಿಲ್ಲ. ಯಾವುದು ಸರಿ ಇದೆಯೋ ಅದನ್ನು ಮಾತ್ರ ಹೇಳಬೇಕಾಗಿದೆ. ಆ ಗೊಂದಲದಲ್ಲಿ ಇದ್ದೇನೆ ನಾನು. ಯಾಕೆ ಅಂದರೆ ಕ್ವಶನ್ ಪೇಪರ್ನಲ್ಲಿ ಮುಕ್ಕಾಲು ಭಾಗ ತಪ್ಪಿದೆ. ಒಂದೆರಡು ಬಿಟ್ಟರೆ ಎಲ್ಲದೂ ತಪ್ಪೆ, ಯಾವುದು ಸರಿಯಾಗಿಲ್ಲ. ಓಕೆ, ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಒಂದು ಶೀರ್ಷಿಕೆಯನ್ನು ಕೊಡಲೇಬೇಕು. ಇಲ್ಲದಿದ್ದರೆ ಇದು ಪ್ರಶ್ನೆ ಪತ್ರಿಕೆ ಅನಿಸ್ಕೊಳ್ಳೋದಿಲ್ಲ. ಹಾಗಾಗಿ ನನ್ನ ಅಭಿಪ್ರಾಯದ ಪ್ರಕಾರ ಬ್ಯಾಂಗ್ಳೂರ್ ಸಹೋದಯ ಕನ್ನಡ ಡಬ್ಬಾ ಕ್ವಶನ್ ಪೇಪರ್ ಅಂತ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮದು ಏನಾದರೂ ಇದ್ದರೆ ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಅದಕ್ಕೆ ಒಂದು ಶೀರ್ಷಿಕೆಯನ್ನು ಕೊಡ್ಬೋದು, ಏನು ತಪ್ಪೇನಿಲ್ಲ. ಓಕೆ, ಹಾಗಾಗಿ ಒಂದು ಅವರೇ ಹೇಳ್ಕೊಂಡಿದ್ದಾರೆ, ಸೆಟ್ 1 ಸ್ಟ್ಯಾಂಡರ್ಡು, ಸೆಟ್ 2 ಡಬ್ಬಾ ಅವರೇ ಬರೆದು ಕಳಿಸಿದ್ದಾರೆ. ಅಂದರೆ ಸೆಟ್ 1 ಬಹಳ ಚೆನ್ನಾಗಿದೆ, ಸೆಟ್ 2 ತುಂಬ ಈಸಿ. ಅದಕ್ಕೆ ಏನು ವ್ಯತ್ಯಾಸ ಇದೆ? ಎಲ್ಲ ಅಲ್ಲಿರೋದನ್ನೇ ಇಲ್ಲಿ ಕೇಳಿದ್ದಾರೆ ಗ್ರಾಮರಲ್ಲಿ, ಇಲ್ಲಿರೋದೇ ಅಲ್ಲಿದೆ. ಅವರು ಬರ್ದಿರೋದು ನೋಡಬೇಕು, ಎಂಥ ಸ್ಟ್ಯಾಂಡರ್ಡ್ ಆಗಿ ಬರ್ದಿದ್ದಾರೆ ರೀ. ನೀವು ಈ ರೀತಿ ಪ್ರಶ್ನೆ ಪತ್ರಿಕೆ ತೆಗಿತೀರಲ್ಲ, ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತಾ? ಮಕ್ಕಳ ಭವಿಷ್ಯದಲ್ಲಿ ನೀವು ಎಷ್ಟು ಆಟ ಆಡ್ತಾ ಇದ್ದೀರಿ ಗೊತ್ತಾ? ಪ್ರತಿ ವರ್ಷ ಪ್ರತಿ ಸಲ ಕನ್ನಡ ಪೇಪರ್ನಲ್ಲಿ ಮಕ್ಕಳ ಭವಿಷ್ಯದೊಂದಿಗೆ ನೀವು ಆಟ ಆಡ್ತೀರಾ. CBSE ಬೋರ್ಡ್ ಇರ್ಬೋದು ಅಥವಾ ಸಹೋದಯ ಬೋರ್ಡ್ ಇರ್ಬೋದು. ನೀವು ಪ್ರತಿ ವರ್ಷ ಮಕ್ಕಳಿಗೆ ಎಷ್ಟು ಗೊಂದಲ ಆಗುತ್ತದೆ ಗೊತ್ತಾ? ಯಾರಿಗೂ ಅಲ್ಲ, 100ಕ್ಕೆ 100 ಬರುವಂಥ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ನಿಮಗೆ ಎಚ್ಚರಿಕೆ ಇರಲಿ, ಗಮನ ಇರಲಿ. ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುವಾಗ ನಿಮಗೆ ಅನುಭವ ಇದ್ದು ತೆಗೆದಿದ್ದೀರೋ ಅನುಭವ ಇಲ್ಲದೆ ತೆಗೆದಿದ್ದೀರೋ ಅದು ನಮ್ಗೆ ಗೊತ್ತಿಲ್ಲ. ನಿಮ್ಮ ಶಾಲೆಗೆ ಪ್ರಾಂಶುಪಾಲರಿಗೆ ಕಳಿಸಿರ್ತಾರೆ. ನಿಮ್ಮ ಪ್ರಾಂಶುಪಾಲಗಳು ದೊಡ್ಡ ಆಯ್ಕೆ ಮಾಡಿಬಿಟ್ಟು ನಮ್ಮ ಟೀಚರ್ ಗುಡ್ ಇದ್ದಾರೆ ಅಂತ ಹೇಳಿ ಸೆಲೆಕ್ಷನ್ ಮಾಡಿ ಕಳಿಸ್ಬಿಡ್ತಾರೆ. ಇದು ಸಹೋದಯದವ್ರ ತಪ್ಪೋ ನಿಮ್ಮ ಶಾಲೆಯವ್ರದ್ದು ತಪ್ಪೋ ಅಥವಾ ತೆಗೆದವ್ರ ತಪ್ಪೋ ಗೊತ್ತಿಲ್ಲ. ಈ ರೀತಿ ನೀವು ತೆಗೆಯೋದ್ರಿಂದ ಮಕ್ಕಳ ಭವಿಷ್ಯಕ್ಕೆ ಎಷ್ಟು ತೊಂದರೆ ಆಗುತ್ತದೆ. ನಾನು ಮೊನ್ನೆ ಸೈನ್ಸ್ ಪೇಪರ್ನಲ್ಲಿ ಹೇಳಿದ್ದೀನಿ, ನಿಮ್ಮ ಪೇಪರ್ ಸರಿಯಾಗಿಲ್ಲ. ಒಂದು ಕ್ಯೂರಿಯಾಸಿಟಿ ಇರುತ್ತದೆ ಪ್ರೀ ಬೋರ್ಡ್ ಅಂದರೆ ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ ಮತ್ತು ಶಿಕ್ಷಕರಲ್ಲಿ. ಇದು ಯಾವ ಕ್ಯೂರಿಯಾಸಿಟಿ? ಇಷ್ಟು ತಪ್ಪು ತೆಗೆಯೋ ಪೇಪರ್ ಯಾಕೆ ಬೇಕು ನಮಗೆ? ಇದು ಪ್ರೀ ಬೋರ್ಡ್, ಇದು ವಿದ್ಯಾರ್ಥಿಗಳಿಗೆ ಇದು ಹೊಡೆತ ಕೊಡಲ್ವಾ? ಮುಂದಿನ ಎಕ್ಸಾಮಿಗಿದು ಮಗು ಗಾಬರಿ ಆಗಲ್ವಾ ಮುಂದೆ ಹೆಂಗೆ ಬರುತ್ತದೆ ಅಂತ? ಇದು ನಮ್ಗೆ ಅವಶ್ಯಕತೆ ಇಲ್ಲ, ಬಿಟಾಕಿ. ಬಟ್ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡೋದು ತಪ್ಪಲ್ವೇ? ಮಗುವಿನೊಂದಿಗೆ ನಾವು ಆಟ ಆಡುವುದು ಇಲ್ಲಿ ಪ್ರಾರಂಭದಲ್ಲೇ ತಪ್ಪು. ಇದನ್ನೇನೋ ನೀವು ಈ ಸೂಚನೆಗಳನ್ನೇನೋ ನೀವು ಯಾವುದು ಶಾಂಪಲ್ ಪೇಪರ್ ಇಂದ ಸ್ಕ್ರೀನ್ ಶಾಟ್ ತೆಗೆದಿದ್ದೀರಾ. ಯಾಕಂದ್ರೆ ನೋಡಿದ್ರೆ ಗೊತ್ತಾಗುತ್ತದೆ ನೋಡಿ, ಒಳಗಡೆ ಬ್ಲಾಕ್ ಕಲರ್ ಇದೆ, ಇದು ಸ್ಕ್ರೀನ್ ಶಾಟ್ ತೆಗೆದಿದ್ದೀರಾ. ಹಾಗಾಗಿ ಏನು ತೊಂದರೆ, ಸ್ಕ್ರೀನ್ ಶಾಟ್ ತೆಗೆದು ಜೆರಾಕ್ಸ್ ಹಾಕಿದ್ದೀರಾ. ಯಾಕೆ ಅಂದ್ರೆ 15 ಮುಖ್ಯ ಪ್ರಶ್ನೆಗಳಿದ್ದೇವೆ ಅಂತ ಹೇಳಿದ್ದೀರಾ. ಆದ್ರೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 12 ಮುಖ್ಯ ಪತ್ರಿಕೆಗಳಿದ್ದಾವೆ. ನೋಡಿದ್ದೀರಾ? ಒಂದ್ಸಲ ನೋಡ್ಕೊಳ್ಳಿ. ಆಮೇಲೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ABCD ಅನ್ನೋದು ಇದೆಯಾ? ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಕೊಟ್ಟಿದ್ದೀರಾ? ಇಂಗ್ಲಿಷ್ನ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಇದೆಯಾ? ಇಲ್ಲ, ಅದನ್ನ ನೋಡ್ಕೊಳ್ಳಿ. ಹಾಗಾಗಿ ಇದು ಗೊತ್ತಾಗುತ್ತದೆ. ಇದನ್ನ ನೀವು ಸ್ಕ್ರೀನ್ ಶಾಟ್ ಮಾತ್ರ ಇದನ್ನ ಮಾತ್ರ ತೆಗೆದಿದ್ದೀರಾ. ಓಕೆ, ತೆಗೀರಿ, ಏನು ತಪ್ಪೇನಿಲ್ಲ, ಬೇಜಾರೇನಿಲ್ಲ. ಆದರೆ ಪ್ರಶ್ನೆ ಪತ್ರಿಕೆ ತೆಗೆಯುವಾಗ ಒಂದನ್ನು ಫಾಲೋ ಅಪ್ ಮಾಡ್ಬೇಕು. ನೀವು 15 ಮುಖ್ಯ ಪ್ರಶ್ನೆಗಳಿದಾವಂತ ಹೇಳಿದ್ದೀರಲ್ಲ, 1ರಿಂದ 15 ಇಂಗ್ಲಿಷ್ ನಂಬರ್ನಲ್ಲಿ ಇರಬೇಕು. ಯಾವುದು? ಹೆಡ್ಡಿಂಗು. ಓಕೆ, ಇಂಗ್ಲಿಷ್ನಲ್ಲಿ ಇರಬೇಕು. ಅದು 1ರಿಂದ ಹೆಡ್ಡಿಂಗು ಇಂಗ್ಲಿಷ್ನಲ್ಲಿ ಇರಬೇಕು. ಸಬ್ ಹೆಡ್ಡಿಂಗ್ ಯಾವತ್ತೂ ರೋಮನ್ ಅಂಕೆಯಲ್ಲಿ ಇರಬೇಕು. ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಅದಿಲ್ಲ. 1ರಿಂದ 54, 53 ಈ ರೀತಿ ತೆಗೆದಿದ್ದಾರೆ. ಇದೇನು ಸೋಷಿಯಲ್ಲ? ಇದು ಯಾವ ವರ್ಷನೂ ಬರಲಿಲ್ಲ. ಈ ರೀತಿ ಮಿಸ್ಟೇಕ್ ಯಾವ ವರ್ಷನೂ ಬರಲಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು ಪೂರ್ತಿ ಪ್ರಶ್ನೆ ಪತ್ರಿಕೆ ರಾಂಗ್. ಇದು ಪ್ರೀ ಬೋರ್ಡ್ ಅಂತ ಹೇಳಲಿಕ್ಕೆ ನಮಗೆ ಸರಿ ಅನಿಸ್ತಾ ಇಲ್ಲ. ಮಕ್ಕಳುಗಳೇ ಹೇಳ್ತಾ ಇದ್ದಾರೆ, ಮಿಸ್ ಸಂಪೂರ್ಣ ಡಬ್ಬಾ ಪೇಪರ್ ಇದು. ಇಷ್ಟು ಡಬ್ಬಾ ಬಂದರೆ ನಮಗೆ ಮುಂದೆ ಭವಿಷ್ಯದಲ್ಲಿ ಹೇಗೆ ನಾವು ನಿರೀಕ್ಷೆ ಇಟ್ಕೊಳ್ಳೋದು, ಹೇಗೆ ನಂಬಿಕೆ ಇಟ್ಕೊಂಡು ಓದೋದು ಕನ್ನಡವನ್ನು? ನೀವು ಮಕ್ಕಳೊಂದಿಗೆ ಆಟ ಆಡ್ತಾ ಇದ್ದೀರಿ ಅಂತ ಅನಿಸುತ್ತದೆ. ಇನ್ನು ಗದ್ದೆ ಭಾಗ ಯಾವುದಾದ್ರು ಹಿಸ್ಟ್ರಿ ಚೆನ್ನಾಗಿರೋಂಥದ್ದು ನಮಗೆ ಗೊತ್ತಿರುವಂಥದ್ದು ಅಥವಾ ನಮ್ಮ ಕರ್ನಾಟಕದ ಎಷ್ಟುಗಳು ಸ್ಟೋರಿಗಳೇನು ಇಲ್ವಾ? ಇನ್ನು ರಾಶಿ ಉದ್ದಕ್ಕೂ ತಪ್ಪೆ, ಇಷ್ಟು ತಪ್ಪುಗಳು. ಅದನ್ನು ನಾನು ಮೊದಲೇ ಹೇಳಿದ್ದಲ್ಲ,
ಇಲ್ಲಿ ತಪ್ಪು ಮಾತ್ರ ಹೇಳಕ್ಕಾಗಲ್ಲ, ಸರಿ ಇರೋದು ಮಾತ್ರ ಹೇಳ್ತಾ ಇದ್ದೀನಿ. ತಪ್ಪು ತಪ್ಪು ಪೂರ್ತಿ ತಪ್ಪಿದೆ. ಓದಿದ್ರೆ ಸಂಪೂರ್ಣ ತಪ್ಪಿದು. ಕುಮಾರಸ್ವಾಮಿ ಅಲ್ಲ, ಇನ್ನು ಕುಮಾರಸ್ವಾಮಿ ಗೌಡ ಅಥವಾ ಮುಖ್ಯಮಂತ್ರಿ ಅಂತ ಸೇರಿಸ್ಬಿಟ್ಟಿರಾ. ಕುಮಾರ ಸಂಭವ ಅಂತ ಅದು ಬಹಳಷ್ಟು ತಪ್ಪಿದೆ. ಆಗೋ ನೋಡಿ, ಇಲ್ಲಿ ಎಷ್ಟಿದಾವೆ, ಇಲ್ಲೆಲ್ಲ ಬರ್ದಿದ್ದೀನಿ ನಾನು ಕೆಲವೊಂದುಗಳನ್ನೆಲ್ಲ. ನೋಡಿ, ಕುತ್ಕೊಂಡು ಬರೆದು ಬಿಟ್ಟು ಆಮೇಲೆ ಹಾಕ್ತಾ ಇದ್ದೀನಿ. ಎಲ್ಲ ತಪ್ಪೇ. ಇನ್ನು ಹುಡುಕಿದ್ರೆ ಸಿಕ್ಕಾಪಟ್ಟೆ ಇದೆ. ವಿದ್ಯಾರ್ಥಿಗಳು ಬಹಳಷ್ಟು ಹುಡುಕಿದ್ದಾರೆ, ಯಾಕಂದ್ರೆ ಓದಿದ್ದಾರೆ ಮಕ್ಕಳುಗಳು. ಯಾರು ಓದದೇ ಇದ್ರು 100ಕ್ಕೆ 100 ತಗೊಳ್ಳುವ ಮಕ್ಕಳುಗಳು ಓದಲ್ವಾ ಇದನ್ನ? ಓದ್ತಾರೆ ಇದನ್ನ. 15 ನಿಮಿಷ ಟೈಮ್ ಕೊಡಲ್ವಾ ನಾವು ಓದ್ಲಿಕ್ಕಂತ? ಇಷ್ಟು ತಪ್ಪು ತೆಗೆದ್ರೆ ನೋಡಿ ಹೆಂಗಿದೆ. ಇಲ್ಲೆಲ್ಲ ತಪ್ಪು ಹಾಕಿದ್ದೀನಿ ನಾನು. ನೋಡಿ, ಸರಿ ಇರೋದೆಲ್ಲ ಹಾಕಿದ್ದೀನಿ. ಆಮೇಲೆ ಕೀ ಆನ್ಸರ್ ಇನ್ನೂ ಕಳಿಸಿಲ್ಲ ನೀವು. 4 ಗಂಟೆಗೆ ಕಳಿಸ್ತೀವಿ, 5 ಗಂಟೆಗೆ ಕಳಿಸ್ತೀವಿ ಅಂದ್ರೆ ತಪ್ಪಿದೆಯಲ್ಲ. ಯಾರಾದ್ರೂ ಚೆನ್ನಾಗಿ ಕೀ ಆನ್ಸರ್ ಹೇಳಿದ್ರೆ ಅದ್ ನೋಡ್ಕೊಂಡು ಸರಿಪಡಿಸಿ ಕಳ್ಸೋಣ ಅಂತಾನೆ ನಿಮ್ಮ ಪ್ಲಾನು. ಇನ್ನೂ ಬರ್ಲಿಲ್ಲ ಕ್ವಶನ್, ಕೀ ಆನ್ಸರ್ ಬರ್ಲಿಲ್ಲ. ಏನಕ್ಕೆ ಬರಬೇಕು? ಅದು ಬೇಡ, ನೀವೇ ಇಟ್ಕೊಳ್ಳಿ. ಪ್ರಶ್ನೆ ಪತ್ರಿಕೆನೇ ಸರಿ ಇಲ್ಲ, ನಿಮ್ ಕೀ ಆನ್ಸರ್ ಏನಕ್ಕೆ? ನೀವು ಬ್ಲೂ ಪ್ರಿಂಟ್ ತೆಗೆದೇ ಕ್ವಶನ್ ಪೇಪರ್ ಮಾಡಲಿಲ್ಲ. ಸ್ವಲ್ಪ ಗೈಡ್ಲೈನ್ಸ್ ಗಳನ್ನೆಲ್ಲ ಓದ್ಕೊಳ್ಬೇಕಾಗುತ್ತದೆ. CBSE ಬಂದಿರುವಂತ ಗೈಡ್ಲೈನ್ಸ್ ಓದ್ಕೊಂಡೇ ನಾವು ಕ್ವಶನ್ ಪೇಪರ್ ತೆಗಿಬೇಕಾಗುತ್ತದೆ, ಹೇಗಿದೆ ಅಂತ. ಎಷ್ಟೋ ಸಲ ನಾನು ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ, ಅನೇಕರು ಅದನ್ನು ಗಮನಿಸುವುದೇ ಇಲ್ಲ. ನಾನು ಎಷ್ಟು ವಿಷಯಗಳನ್ನ ಹಾಕ್ತಾ ಇರ್ತೀನಿ ಗೊತ್ತಾ? ಎಷ್ಟೋ ಜನ ನೋಡೋದೇ ಇಲ್ಲ. ಏನೋ ಈ ಅಮ್ಮ ಒಂದು ವಿಡಿಯೋ ಬಿಟ್ಟಿದ್ದಾಳ ಅಂತ ಸುಮ್ಮನೆ ಬಿಡ್ತೀರಾ. ನಾನು ಎಷ್ಟು ಹಾಕ್ತಾ ಇರ್ತೀನಿ. CBSE ಇಂದ ಬಂದಿರುವಂತ ಗೈಡ್ಲೈನ್ಸ್ ಗಳನ್ನೆಲ್ಲ ಓದ್ಕೊಳ್ಬೇಕಾಗುತ್ತದೆ ಒಂದು ಪ್ರಶ್ನೆ ಪತ್ರಿಕೆ ತೆಗಿಬೇಕಂದ್ರೆ. ವಿದ್ಯಾರ್ಥಿಗಳಿಗೆಲ್ಲ ನಾನು ಇಲ್ಲಿ ಕೆಲವೊಂದುಗಳು ಹಾಕಿದ್ದೀನಿ ಮಕ್ಕಳೇ, ಆನ್ಸರ್ ಅನ್ನು ನೀವು ನೋಡ್ಕೊಳ್ಬಹುದು. ಇವೆಲ್ಲ ತಪ್ಪಿದೆ. ಆಮೇಲೆ ಕವಿ ಕೃತಿ ಪರಿಚಯ ಹೊಂದಿಸಿ ಬರೆಯಿರಿ. ಇದು ಸಂಪೂರ್ಣ ತಪ್ಪು. ಇದು ನಮ್ಮ CBSE ಸಿಲೆಬಸ್ ನಲ್ಲಿ ಇದು ಇಲ್ಲೇ ಇಲ್ಲ. ಈ ರೀತಿ ಪ್ಯಾಟ್ರನೇ ಇಲ್ಲ ನಮ್ಗೆ. ನೋಡು, ಒಂದು ಕ್ವಶನ್ ಪೇಪರ್ ಬೋಲ್ಡು ಅನ್ಬೋಲ್ಡು, ಇದು 4ನೇ ಮೇನ್ ಆದ ತಕ್ಷಣನೇ 16ನೇ ಮೇನಿಗೆ ಹೋಗ್ತೀರಾ ನೀವು. ಇಲ್ಲಿ 5 ಅಂತ ಕೊಡ್ತೀರಾ. 5 ಈ ಕಡೆ ಬರಬೇಕು ಅಥವಾ ಈ ಕಡೆ ಬರ್ಬೇಕಾ? ಇದು ಏನಕ್ಕಿದು? ಈ ಮಧ್ಯದಲ್ಲಿ ಇದೆಯಲ್ಲ, ಇದು ಎಲ್ಲಿಗೆ ಹೋಗ್ಬೇಕು? ಮಗುಗೆ ಎಷ್ಟು ಗೊಂದಲ ಅಲ್ವಾ? 4ನೇ ಮೇನ್ ಆದ ತಕ್ಷಣ ಎಲ್ಲಿಗೆ ಹೋಗ್ತೀರಾ ನೀವು? ನೋಡಿ, ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ತಪ್ಪುಗಳಿದಾವೆ. ಎಲ್ಲ ತಪ್ಪುಗಳನ್ನು ಇಲ್ಲಿ ಹಾಕಿದ್ದೀನಿ ನಾನು. ಇದು ಜನಸಂಖ್ಯೆ ಗೊಬ್ಬರ, ಖಂಡಿತವಾಗಿ ಇದು ಗೊಬ್ಬರನೇ. ಈ ಕ್ವಶನ್ ಪೇಪರ್ ಗೊಬ್ಬರನೇ. ಇದು ಜನಸಂಖ್ಯೆ ಗೊಬ್ಬರ ಅಲ್ಲ, ಇದು ಗೊಬ್ಬರ ಪೇಪರೇ. ಇದು ಫುಲ್ ಸಂಪೂರ್ಣ ಗೊಬ್ಬರ. ನೋಡಿ, ಇಲ್ಲೆಲ್ಲ ತಪ್ಪಿದಾವೆ. ನನಗೆ ನೋಡ್ಲಿಕ್ಕೆ ಆಗ್ಲಿಲ್ಲ. ನಾನು ಯಾಕಂದ್ರೆ ಸ್ವಲ್ಪ ನಾಟುವೆಲ್ಲಿದ್ದೀನಿ. ನಾನು ಕಫು, ಕೆಮ್ಮು, ಜ್ವರ ಎಲ್ಲ ಇದೆ ನನಗೆ. ಹಂಗಾಗಿ ಇಷ್ಟೊಂದೆಲ್ಲ ನಾನು ಮಾಡ್ಲಿಕ್ಕೆ ಆಗಲ್ಲ. ನನಗೆ ಎಲ್ಲ ರಾಂಗ್ ಇದೆ. ಇದೆಲ್ಲ ತುಂಬಾ ರಾಂಗ್. ಆನ್ಸರ್ ಎಲ್ಲ ನಾನು ಟಿಕ್ ಮಾಡಿದ್ದೀನಿ ವಿದ್ಯಾರ್ಥಿಗಳ, ನೀವು ನೋಡ್ಕೊಳ್ಬಹುದು. ಇಲ್ಲಿ ನೋಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ತುಂಬಾ ಅಂದ್ರೆ ತುಂಬಾ ಇದೆ. ಈ ರೀತಿ ಎಲ್ಲ ತೆಗಿಬಾರ್ದು. ಆಮೇಲೆ ಸೀನ್ ಪ್ಯಾಸೇಜು ಮಿನಿಮಮ್ ಎಷ್ಟು ಪದಗಳು ಇರಬೇಕು? ಅದು ಎಷ್ಟು ಪದಗಳನ್ನು ಒಳಗೊಂಡಿರ್ಬೇಕು? ಮಿನಿಮಮ್ 200 ಪದಗಳ ಒಳಗೊಂಡಿರ್ಬೇಕು. 200 ಪದಗಳು ಮಾತ್ರ, ಅದಕ್ಕಿಂತ ಹೆಚ್ಚಿರುವ ಹಾಗಿಲ್ಲ. ನೋಡಿ, ನಿಮ್ಮ ಇದು ಸೀನ್ ಪ್ಯಾಸೇಜ್ ಅಲ್ಲಿ ಎಷ್ಟು ಪದಗಳಿದಾವೆ ಯೋಚನೆ ಮಾಡಿ. ನೋಡಿ 200 ಪದ ಇದೆಯಾ? ನೋಡಿ ಎಷ್ಟು ದೊಡ್ಡದಿದೆ. 200 ಪದಗಳು ಮೀರದಿರಲಿ. ಓಕೆ, ನೋಡಿ ಅಲ್ಲಿ 4ನೇ ಮೇನ್ ಆದ ತಕ್ಷಣನೇ 11ನೇ ಮೇನಿಗೆ ಬಂದಿದ್ದೀರಾ ನೀವು. ಈ ರೀತಿ ಮೇನ್ಗಳೇ ನಮ್ಮಲ್ಲಿ ತೆಗಿಯಲ್ಲ. ಇದು ಸೋಷಿಯಲ್ ಅಲ್ಲಿ ತೆಗಿತಾರೆ ಇದನ್ನ. ನೋಡಿ ತಪ್ಪುಗಳು ಎಷ್ಟೆಷ್ಟು ತಪ್ಪಿದಾವೆ. ಇನ್ನು ರೋಮನ್ ಆದ್ಮೇಲೆ ಡಾಟ್ ಕೊಡುವ ಹಾಗಿಲ್ಲ. ರೋಮನ್ ಅಂಕೆ ಕೊಟ್ಟದಕ್ಕೆ ಪಕ್ಕಕ್ಕೆ ಡಾಟ್ ಕೊಡಬಾರ್ದು ಪ್ರಶ್ನೆ ಪತ್ರಿಕೆಯಲ್ಲಿ. ಓಕೆನಾ? ಸೀನ್ ಪ್ಯಾಸೇಜು, ಸೀನ್ ಪೊಯಮು ಕೊಡುವಾಗ 200 ಪದಗಳಿದಾವೆ ಅಥವಾ ಅದನ್ನು ಮೀರಿದೆಯೇ, ಅದನ್ನೆಲ್ಲ ನಾವು ಗಮನಿಸಬೇಕಾಗುತ್ತದೆ. ಯಾಕಂದ್ರೆ ಇದು ಪಬ್ಲಿಕ್ಕು, ನಮ್ದು ಓನ್ ಅಲ್ಲ. ಇದು ಪಬ್ಲಿಕ್. ನೀವು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದಾರೆ ಸಹೋದಯದವರು. ಈ ರೀತಿ ಕೊಟ್ರೆ ನೆಕ್ಸ್ಟ್ ಯಾರು ತಗೊಳ್ತಾರೆ? ಸಹೋದಯವನ್ನು. ನಮ್ಮ ಶಾಲೆಯಲ್ಲಿ ನಾವು ತಕ್ಕೊಳ್ಳೋದೇ ಎಷ್ಟು ವಾಸಿ ಅಲ್ವಾ? ಈ ಸಹೋದಯದವರಿಗೆ ದುಡ್ಡು ಕೊಟ್ಬಿಟ್ಟು ತಗೊಳಕ್ಕಿಂತ ನಾವು ತಗೊಳ್ಳೋದೇ ವಾಸಿ ಅಲ್ವ? ಇವರೇನು ಪುಕ್ಕಟೆ ಕೊಡ್ತಾರ? ನಾನು ಈಗ 2 ವರ್ಷದಿಂದ ಈ ಕ್ವಶನ್ ಬ್ಯಾಂಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದಕ್ಕಿಂತ ಪೂರ್ವದಲ್ಲಿ ಎಲ್ಲಾ ಶಿಕ್ಷಕರಿಗೂ ಗೊತ್ತಿದೆ. ಯಾಕಂದ್ರೆ ನಾನು ಕೊಟ್ಟವಳು, ನಿಮಗೆ ಮರ್ತು ಹೋಗಿರ್ಬೋದು, ನನಗೆ ಕೊಟ್ಟವಳಿಗೆ ನೆನಪಿದೆ. ಎಲ್ಲರಿಗೂ ಕೊಟ್ಟಿದ್ದೀನಿ ನಾನು. ಗ್ರೂಪಲ್ಲಿ ಹಂಚಿದ್ದೀನಿ, ವರ್ಡ್ ಫೈಲ್ ಮಾಡಿ ಗ್ರೂಪಲ್ಲಿ ಹಂಚಿದ್ದೀನಿ. ನೀವೇನಾರ ಆ ಥರ ಫ್ರೀ ಕೊಟ್ಟಿದ್ದೀರಾ? ಉಚಿತವಾಗಿ ಕೊಡ್ತೀರಾ ಈ ಪೇಪರ? ನಾನು ಗ್ರೂಪಲ್ಲಿ ಮಾಡಿ ಹಂಚಿದ್ದೀನಿ 10-15 ಪೇಪರ್ನೆಲ್ಲ.
ಅಂಥದ್ರಲ್ಲಿ ಒಂದು ಎರಡು ಮಿಸ್ಟೇಕ್ ಬಂದ್ರೆ ಅಯ್ಯೋ ದೇವ್ರೆ, ಯಾರು ಟೀಚರ್ ಕಂಡಿಡಿದ್ರೆ ಅಯ್ಯೋ ಮಿಸ್ಟೇಕ್ ಆಗ್ಬಿಡ್ತಲ್ಲ ಅಂತ ಬೇಜಾರಾಗ್ತಿತ್ತು ನನಗೆ. ಇದು ನೀವು ಪಬ್ಲಿಕಲ್ಲಿ ಕೊಡ್ತಾ ಇದ್ದೀರಾ, ನಿಮ್ಗೇನು ಅನ್ಸಲ್ವಾ? ನೋಡಿ ಹೆಂಗಿದೆ, ಇಲ್ಲಿ ಮಾತ್ರ ABC, ಇದು ಸ್ಮಾಲ್ ಲೆಟರ್ಸ್, ಇದು ಒಂದಕ್ಕೆ ಇದರ ಪಕ್ಕದಲ್ಲೇ ಆನ್ಸರ್ ನೋಡಿ. ಇದೆಲ್ಲ ಎಷ್ಟು ರಾಂಗ್ ಇದೆ, ಇದೆಲ್ಲ ಸರಿನಾ? ಆಮೇಲೆ ಸಂಖ್ಯೆ ವಾಚಕ, ಸಂಖ್ಯೆಯ ಸ್ಪೆಲ್ಲಿಂಗ್ ಮಿಸ್ಟೇಕು. ಆಮೇಲೆ 23ನೇಲಿ ವಿದ್ಯಾರ್ಥಕದಲ್ಲಿ ನೀವು ಈ ರೀತಿ ತೆಗಿಯ ಆಗಿಲ್ಲ. ಹೇಗೆ ತೆಗಿತೀರಾ ನೀವು? ಅಲ್ಲಿ ಅಂತ ನೀವು ತೆಗೆದ್ರೆ ಅನು ಆನು ಅಲ್ಲಿ ತೆಗೆದ್ರೆ ಅದು ತಪ್ಪಾಗುತ್ತದೆ. ಅದೇ ಪ್ರತ್ಯಯ ಅಲ್ಲ. ನೀವು ಉತ್ತಮ ಪುರುಷ ಇದ್ದಾಗ ಓಕೆ, ಪ್ರಥಮ ಪುರುಷ ಇದ್ದಾಗ, ಮಧ್ಯಮ ಪುರುಷ ಇದ್ದಾಗ ನೀವು ಹೆಂಗ ಅದನ್ನೇ ಅಲ್ಲಿ ಅಂತ ಹೇಳ್ತೀರಾ? ಹೆಂಗೆ ಸಾಧ್ಯ? ಅದು ತಪ್ಪಲ್ವಾ? ಈ ರೀತಿ ಪ್ರಶ್ನೆನ ಯಾವತ್ತೂ ಕೇಳಬೇಡಿ. ದಿಸ್ ಇಸ್ ರಾಂಗ್, ತುಂಬಾ ರಾಂಗ್, ಇದು ತುಂಬಾ ತಪ್ಪು. ಇದು ಅವನು ಆನು ಅಲ್ಲಿ ನೀವು ವಿದ್ಯಾರ್ಥಿಗಳಿಗೆ ನೀವು ಹೀಗೆ ಕಲಿಸಿದ್ರೆ ಬೇಗ ಹೋಗೋಣವೇ, ಅಥವಾ ಬೇರೆ ಬೇರೆ ಪದಗಳೆಲ್ಲ ಬಂದಾಗ ಹೇಗೆ ಕೇಳ್ತೀರಾ? ನಿಮ್ಮ ಪುಸ್ತಕದಲ್ಲಿ ಐತಿ ನೋಡಿ ಬೇಕಾರೆ. ಉತ್ತಮ ಪುರುಷಕ್ಕೆ ಏನಾಗುತ್ತದೆ, ಮಧ್ಯಮ ಪುರುಷ ಇದ್ದಾಗ ಏನಾಗುತ್ತದೆ, ಪ್ರಥಮ ಪುರುಷ ಇದ್ದಾಗ ಏನಾಗುತ್ತೆ, ಅಷ್ಟು ತುಂಬಾ ಚೆನ್ನಾಗಿ ಪುಸ್ತಕದಲ್ಲಿ ಕೊಟ್ಟಿದ್ದಾನೆ. ಆಮೇಲೆ ಯಾವುದು ಅಲ್ಲ ಅನ್ನೋ ಪ್ರಶ್ನೆಯನ್ನು ತೆಗೆಯುವ ಹಾಗೇನೇ ಇಲ್ಲ. ಈ ತರ ಆಪ್ಷನ್ಸ್ ಕೊಡೋ ಹಾಗಿಲ್ಲ, ಕೊಡಬಾರ್ದು. ಓಕೆ ನೋಡಿ, ಇದನ್ನೆಲ್ಲ ಎಷ್ಟು ತಪ್ಪಿದೆ, ಇದೆಲ್ಲ ರಾಂಗ್ ಆಗುತ್ತದೆ. ಆಮೇಲೆ 25ನೇ ಮೇನು ಸಂಪೂರ್ಣ ರಾಂಗ್. ಇದು ಪೂರ್ತಿ ರಾಂಗು. ಅದಕ್ಕೆ ಹೆಂಗೆ ಕೀ ಆನ್ಸರ್ ಕೊಡ್ತಿರೋ ಗೊತ್ತಿಲ್ಲ, ನೀವೇ ಅದು ಕೊಡಬೇಕಾಗುತ್ತದೆ. ಎಲ್ಲ ರಾಂಗ್ ಇದೆ ಅದು. ಅದಕ್ಕೆ ಎಂತ ಕೊಡೋದು ಆನ್ಸರ್? ಅಸಹ್ಯ ಆಗುತ್ತದೆ ಅದು. ನೋಡಿ ಇಲ್ಲಿ ನೋಡಿ, ಇದಕ್ಕೆಲ್ಲ ನಾವು ಆನ್ಸರ್ ಬೋಲ್ಡು ಅನ್ಬೋಲ್ಡು ಯಾವುದಂತ ಗೊತ್ತಾಗ್ತಿಲ್ಲ. ಒಂದು ಬೋಲ್ಡ್ ಮಾಡ್ತೀರಾ ನೋಡಿ, ಇದಕ್ಕೆ ಬೋಲ್ಡ್ ಮಾಡ್ತೀರಾ, ಇದಕ್ಕೆ ಅನ್ಬೋಲ್ಡ್ ಮಾಡ್ತೀರಾ, ಏನು ಮಾಡ್ತೀರಾ? ಇಲ್ಲಿ ನೋಡಿ, ಇದಕ್ಕೆ ಮಾತ್ರ ಹಿಂಗೆ. ಏನು ಎಲ್ಲದಕ್ಕೂ ಒಂದೇ ರೀತಿ ಪ್ಯಾಟರ್ನ್ ಬಳಸಿದ್ದೀರಾ? ಇದಕ್ಕಂತೂ ನೋಡಿ ಆಪ್ಷನ್ಸೇ ಇಲ್ಲ. ABCD ಏನೂ ಇಲ್ಲ, 1 2 3 ಏನೂ ಇಲ್ಲ. ಮಗು ಹೇಗೆ ಮಾಡುತ್ತದೆ? ಆಮೇಲೆ ಇಲ್ಲಿ ನೋಡಿ, Cನೂ 2ನೇ, Dನೂ 2ನೇ. ಯಾವುದಕ್ಕೆ ಆನ್ಸರ್ ಕೊಡ್ತೀರಾ ಇದಕ್ಕೆ? ಇದೆಲ್ಲ ಕೊಡ್ಲಿಕ್ಕಾಗತ್ತಾ? ಎಷ್ಟು ರಾಂಗ್ ಇದೆ ನೋಡಿ. ನಾನು ಅದಕ್ಕೆ ನಿಜವಾಗ್ಲೂ ನನ್ನ ಮಕ್ಕಳಿಗೇನೋ ಯೂಸ್ ಆಗಲಿ ಅಂತ ಕೆಲವೊಂದು ಆನ್ಸರ್ ಇಲ್ಲಿ ಹಾಕಿದ್ದೀನಿ, ವಿದ್ಯಾರ್ಥಿಗಳಿಗೆ ನೀವು ನೋಡ್ಕೊಳ್ಬಹುದು. ಬಟ್ ಮಾತ್ರ ಇದು ಫುಲ್ ಡಬ್ಬಾ ಪೇಪರ್. ಇದು ಈ ತರ ಡಬ್ಬಾ ಪೇಪರ್ ತೆಗೆದುಬಿಟ್ಟು ಇರೋ ಒಂದು ಕನ್ನಡವನ್ನು ಹಾಳು ಮಾಡಬೇಡಿ. ನೀವು ಪ್ರಶ್ನೆ ಪತ್ರಿಕೆ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಏನೂ ಆಗಲ್ಲ, ನಾವು ತಕ್ಕೊಳ್ತೀವಿ ನಮ್ಮ ಶಾಲೆಯಲ್ಲಿ. ನೀವೇನು ಪುಕ್ಕಟೆ ಕೊಡಲ್ಲ ನೋಡಿ. ಕಾಲಿಗೆ ಬುದ್ಧಿ ಹೇಳಿ, ಮಕ್ಳಿಗೆ ಗೊತ್ತಾಗುತ್ತಾ? ಓಡಿ ಹೋಗು ಪಲಾಯನ ಮಾಡು, ಮಗು ಗೊತ್ತಿದ್ರೆ ಬರೆಯುತ್ತದೆ. ಯಾಕೆ ಪುಸ್ತಕದಲ್ಲಿ ಇಲ್ವಾ? ಎಷ್ಟಿದಾವೆ ಮಗುಗೆ? ಯಾಕೆ ನಾವು ಸಿಲೆಬಸ್ ಅಂತ ಕೊಟ್ಟಿದ್ದು? ಇಲ್ಲಿ ಬರ್ದಿದ್ದೀನಿ ಕೊಲೆಯಾಗುವುದು ಅಂತ ಈ ಭವಿಷ್ಯತ್ತಿಗೆ ವಿದ್ಯಾರ್ಥಿಗಳೇ. ಆಮೇಲೆ 32 ಆತಾ? 33ನೇ ಯಾವ ಕ್ವಶನ್? 33ನೇ ಕ್ವಶನ್ ಎಲ್ಲಿ ಹೋತು? 34 ಗಾದೆ. ಗಾದೆ ನಿಜವಾಗ್ಲೂ ಮಕ್ಕಳಿಗೆ ಗೊಂದಲ ಆಗಿದೆ. ಬರೀ ಮಗುಗಲ್ಲ, ನಮ್ಮ ಶಿಕ್ಷಕ ನಮಗೂ ಕೂಡ ಇದ್ರ ಬಗ್ಗೆ ಮೀನಿಂಗ್ಸ್ ಗೊತ್ತಿಲ್ಲ ಅಲ್ಲ. ಅಷ್ಟು ಚೆನ್ನಾಗಿ ಪುಸ್ತಕದಲ್ಲಿ ತೆಗೆದಿದ್ದಾರೆ, ಅಷ್ಟು ಚೆನ್ನಾಗಿ ಇದ್ದಾವೆ ಗಾದೆಗಳು. ಏನಕ್ಕೆ ಮತ್ತೆ ನಾವು ಸಿಲೆಬಸ್ ಕೊಟ್ಟಿದ್ದು ಮಕ್ಕಳಿಗೆ? ಮಗು ಯಾವ ಆಧಾರದ ಮೇಲೆ ನಿಮ್ಮ ಮುಂದಿನ ಪರೀಕ್ಷೆಗೆ ಮಗು ಓದಬೇಕು? ಏನನ್ನು ಓದಬೇಕು? ಯಾವ ಸಿಲೆಬಸ್ ಅನ್ನು ಓದಬೇಕು ಮಗು? ನೀವು ಈ ರೀತಿಯಾಗಿ ಗಾದೆಯನ್ನು ತೆಗೆದಿದ್ದೀರಲ್ಲ, ಪುಸ್ತಕದಲ್ಲಿ ಇಲ್ಲದೆ ಇರುವುದನ್ನು ತೆಗೆದಿದ್ದೀರಲ್ಲ, ಮಗು ಏನು ಓದಬೇಕು? ಅದಕ್ಕೆಂತ ಗೊತ್ತು? ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡರಂತೆ ಅಂತ ಮಗುಗೆ ಎಲ್ಲಿ ಗೊತ್ತು? 100ಕ್ಕೆ 100 ತೆಗೆಯುವಂತ ವಿದ್ಯಾರ್ಥಿಗಳಿಗೆ ಇದು ಭವಿಷ್ಯಕ್ಕೆ ನೀವು ಕೊಡ್ಲಿ ಹಾಕ್ತಂಗೆ ಅಲ್ವಾ? ಮಗುವಿನ ಭವಿಷ್ಯ ಹಾಳಾಗುತ್ತದೆ ಇಲ್ಲ. ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ಮಗು 100ಕ್ಕೆ 100 ತೆಗಿಬೇಕಂತ ಓದ್ಕೊಂಡು ಬಂದಿರುತ್ತದೆ, ಅದರ ಭವಿಷ್ಯ ಹಾಳಾಗುತ್ತದೆ. ನನ್ನ ಆನ್ಲೈನ್ ಕ್ಲಾಸಲ್ಲಿ ವಿದ್ಯಾರ್ಥಿಗಳು 100ಕ್ಕಿಂತ ಹೆಚ್ಚಿದ್ರು ವಿದ್ಯಾರ್ಥಿಗಳು. ಅವರಿಗೆಲ್ಲರಿಗೂ ಎಷ್ಟು ಗೊಂದಲ ಆಗುತ್ತದೆ? ಎಷ್ಟು ಗೊಂದಲ ಆಗುತ್ತದೆ? ಪುಸ್ತಕದಲ್ಲಿ ಇರೋದನ್ನೇ ಓದಿ ಅಂತ ನಾವು ಹೇಳಿರ್ತೀವಿ ಅಂದ್ರೆ ಅರ್ಥ ಏನಿದು ಅಂದ್ರೆ, ಯಾವುದೇ ಒಳ್ಳೆಯ ಅವಕಾಶ ಬಂದಾಗ ಅದನ್ನು ಬಳಸ್ಕೊಳ್ಬೇಕಂತ ಅರ್ಥ. ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡರಂತೆ ಅಂತ. ನಮಗೆ ಇಷ್ಟು ಗೊಂದಲ, ಮಗುಗೆ ಇನ್ನು ಕೆಳಗಡೆದು ಸಾರಿ, ಅಗ್ಗದ ಆಸೆಗೆ ಮುಗಿದ ಜೋಳಕೊಂಡಂತೆ. ಇದು ಕೂಡ ಎಷ್ಟು ಕಷ್ಟ ಇದೆ ಮಗುಗೆ. ಒಂದಾದ್ರೂ ಪುಸ್ತಕದ ಕೇಳೋದು ಬೇಡವಾ? ಇದರ ಅರ್ಥ ಏನು ಅಂದ್ರೆ, ಕಡಿಮೆ ಬೆಲೆಯ ವಸ್ತುಗಳನ್ನು ತೆಗೆದುಕೊಳ್ಳಬಾರದು ಅಂತ ಅರ್ಥ. ತೆಗೆದುಕೊಂಡ್ರೆ ಅದು
ಅದು ಕ್ವಾಲಿಟಿ ಕ್ವಾಂಟಿಟಿ ಇರುವುದಿಲ್ಲ ಅಂತ. ನಿಮ್ಮ ಪ್ರಶ್ನೆ ಪತ್ರಿಕೆನೂ ಕ್ವಾಂಟಿಟಿ ಕ್ವಾಲಿಟಿ ಇಲ್ಲ. ನೀವು ದೊಡ್ಡ ಇಂತಿಂಥ ಗಾದೆ ಒಂದು ತೆಗ್ದಿದ್ದೀರಾ, ಅದರ ಮೀನಿಂಗ್ಸ್ ನಿಮಗೆ ಗೊತ್ತಿಲ್ಲ. ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲೇ ಕ್ವಾಲಿಟಿ ಇಲ್ಲ. ಇನ್ನು ಮಗುಗೆ ಅಂತ ನೀವು ಅಗ್ಗದ ಆಸೆಗೆ ಅದು ಕೇಳ್ತೀರಾ? ಮಗುಗೆ ಅಂತ ಗೊತ್ತಾಗುತ್ತದೆ? ಆಮೇಲೆ ಇಲ್ಲಿ ಕರ್ತರಿ ಕೇಳಿದ್ದೀರಾ, ಮಗು ಗೊತ್ತಾಗುತ್ತದೆಯಾ? ನಾನಿಲ್ಲಿ ಬರ್ದಿದ್ದೀನಿ ಮಕ್ಕಳಿಗೋಸ್ಕರ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು ಅಂತ. ಮಗು ಹೆಂಗೆ ಗೊತ್ತಾಗಬೇಕು? ಇಲ್ಲಿ ನೋಡಿ, ಪಾಲಿಸಿದ ಪಾಲಿಸಿದ ಅಂತ ನೀವು ತಪ್ಪಾಗಿ ತಕ್ಕೊಂಡಿದ್ದೀರಾ. ಫಲಿಸೀತು ತಪ್ಪಾಗುತ್ತದೆ ಅದು. ಇದು ಕೂಡ ಸಂಭಾವನಾರ್ಥಕ್ಕೆ. ಅದಕ್ಕೆ ನಾ ಹೇಳಿದ್ನಲ್ಲ, ಪೂರ್ತಿ ತಪ್ಪು. ಸರಿ ಇರೋದು ಮಾತ್ರ ಹೇಳ್ಬೋದು, ಪೂರ್ತಿ ತಪ್ಪೇ. ಇಲ್ಲಿ ಯಾವುದು ಸರಿ ಇಲ್ಲ. ಅದಕ್ಕೆ ಹೇಳ್ತೀನಿ ನೋಡಿ, ಈ ಮೇನ್ ಮಾತ್ರ ಸರಿ ಇದೆ, ಇದು ಓಕೆ. ಅದಕ್ಕೆ ನಾ ಹೇಳಿದ್ನಲ್ಲ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಸರಿ ಇರೋದು ಮಾತ್ರ ಹೇಳ್ತೀನಿ ಅಂದಲ್ಲ, ಇದು ನೋಡ್ಕೊಳ್ಳಿ ವಿದ್ಯಾರ್ಥಿಗಳು. ಇದು ಒಂದು ಓಕೆ, ಇದು ಓಕೆ, ಮಕ್ಕಳ ಮಟ್ಟಕ್ಕಿದೆ. ಓಕೆ, ಅದು ಬಿಟ್ಟರೆ ಇನ್ನು ಯಾವುದೂ ಇಲ್ಲ. ಇದೊಂದು ಓಕೆ. ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲವನ್ನು ಈಗ ಹೇಳಲಿಕ್ಕಾಗಲ್ಲ. ಆಮೇಲೆ ನೀವಿಲ್ಲಿ ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ, ಈಗ ಈ ಹುದ್ದೆಗೆ ಅರ್ಜಿ ಕೇಳಿದ್ದೀರಾ, ಆಮೇಲೆ ಗ್ರಂಥಪಾಲಕರ ಹುದ್ದೆ ಕೇಳಿದ್ದೀರಾ, ಅಂದರೆ ಪತ್ರ. ಓಕೆನಾ? ಟಾಪಿಕ್ ಏನಂದ್ರೆ, ಇಲ್ಲಿ ಕೂಡ ಗ್ರಂಥಾಲಯದ ಬಗ್ಗೆನೇ ಕೇಳ್ತೀರಾ. ಅಂದ್ರೆ ನೀವು ಗ್ರಂಥಾಲಯಕ್ಕೆ ಬಂದು ಜಾಯಿನ್ ಆಗಿ ಅಪಾಯಿಂಟ್ ಆಗಿ ಮತ್ತೆ ಗ್ರಂಥಾಲಯದ ಬಗ್ಗೆ ಮಹತ್ವವನ್ನು ಬರೀರಿ ಅನ್ನೋದಕ್ಕ. ಎಲ್ರಿ ಇದೆಂತ ಲಾಜಿಕಲ್ ರೀ ಮತ್ತೆ ಮರರ. ನಿಜವಾಗ್ಲೂ ಬೇಜಾರಾಗುತ್ತದೆ. ಮಗುಗೆ ಅರ್ಥ ಆಗುತ್ತದೆ, ಇಲ್ಲಿ ಗ್ರಂಥಪಾಲಕರ ಹುದ್ದೆ ಕೇಳ್ಕೊಂಡು ಅಲ್ಲಿ ಗ್ರಂಥಾಲಯದ ಬಗ್ಗೆ ಬರೆಯಿರಿ. ಯಪ್ಪ ದೇವ, ಎಂತೆಂತಪ್ಪ ಇದುಗಳು. ತುಂಬಾ ಚೆನ್ನಾಗಿ ತೆಗ್ದಿದ್ದೀರಾ. ಭಯ ಹತ್ತಿಬಿಟ್ಟು ಇನ್ನೂ ಕ್ವಶನ್ ಕೀ ಆನ್ಸರೇ ಕೊಟ್ಟಿಲ್ಲ. ಹುಲಿ ಹಿಂದಿನಿಂದ ಹರಿ ಅಲ್ರಿ, ಹಾರಿ. ಎಂತ ಹರಿ ಅದು? ತಪ್ಪು, ಎಷ್ಟು ತಪ್ಪುಗಳಿದ್ದಾವೆ. ಹಿನ್ನೆಲೆಯ ಇಲ್ಲಿ ನೋಡಿ ಬರ್ದಿದ್ದೀನಿ ನಾನು. ಆಮೇಲೆ 9ನೇ ಮೇನು 48 49 10ನೇದು. ಓಕೆ, 50 51 ಇಲ್ಲಿ ತೆಗಿತೀರಾ. ಓಕೆನಾ? ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕು ಎಲ್ಲ ತಪ್ಪು. ಇಲ್ಲಿ ಭಕ್ತಿಯ ಇದು ತಪ್ಪು, ಭಕ್ತಿಯ ಅದು ತಪ್ಪು. ಓಕೆ, ನಾನು ಅದನ್ನೇ ಹೇಳಿದ್ನಲ್ಲ, ಎಲ್ಲ ತಪ್ಪು. 11ನೇ ಮೇನು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 12ನೇ ಮೇನ್ ಮಾತ್ರ ಇದಾವೆ. ಯೋಚನೆ ಮಾಡಿ, ನೀವಲ್ಲಿ 15 ಅಂತ ಕೊಟ್ಟಿದ್ದೀರಾ, ಎಷ್ಟು ರಾಂಗು. ನಿಮ್ಮ ಪ್ರಶ್ನೆ ಪತ್ರಿಕೆ 15 ಕ್ವಶನ್ ಮುಖ್ಯ ಪ್ರಶ್ನೆಗಳನ್ನು ಎಲ್ಲಿ ಒಳಗೊಂಡಿದೆ? 12 ಒಳಗೊಂಡಿದೆ. 12ರಲ್ಲಿ ನೋಡಿ ಹೆಂಗೆ, 11ರಲ್ಲಿ 50, ಇಲ್ಲಿ ನೋಡಿ 12ರಲ್ಲಿ 50, 51, 50, 51, ಮಿಕ್ಕಿದೆಲ್ಲಿಗೆ ಹೋಯ್ತು? ಏನ್ರಿ ಈ ಥರ ರಾಂಗು? ನಿಜವಾಗ್ಲೂ ಈ ಥರ ಪ್ರಶ್ನೆ ಪತ್ರಿಕೆನೆಲ್ಲ ತೆಗಿತಾರ? ಮಕ್ಕಳ ಭವಿಷ್ಯದಲ್ಲಿ ನಾವು ಆಟ ಆಡ್ತೀವ? ಪ್ರತಿ ವರ್ಷ ಇದೇ ಥರ ಆಗ್ತಾ ಇದೆ. ಹೋದ್ಸಲ ಗ್ರೇಸ್ ಮಾರ್ಕ್ಸ್ ಕೂಡ ಕೊಟ್ಟಿಲ್ಲ. ಮಗುಗೆ ಎಷ್ಟು ಅನ್ಯಾಯ ಆಯ್ತು ಗೊತ್ತಾ? ತೆಗೆದವ್ರು ಹೇಳ್ಬಿಟ್ರು, ಅವ್ರು ಜಸ್ಟಿಫಿಕೇಶನ್ ಕೊಟ್ಕೊಬಿಟ್ರು, ಮಗು 8ನೇ ಕ್ಲಾಸಲ್ಲಿ ಕಲ್ತಿದೆ, 9ನೇ ಕ್ಲಾಸಲ್ಲಿ ಕಲ್ತಿದೆ ಅಂತ. ಯಾಕಂದ್ರೆ ಅವ್ರಿಗೆ ಮುಂದಿನ ವರ್ಷ ಅವಕಾಶ ಸಿಗಲ್ಲ ಅಂತ ಅವ್ರೇನೋ ಜಾರ್ಕೊಬಿಟ್ರು. ಮಗುವಿನ ಭವಿಷ್ಯ ಹಾಳಾಯ್ತು. ಏನಕ್ಕೆ ಈ ತರ ಗೊತ್ತಿಲ್ಲದೆ ಇದ್ದಿರನ್ನೆಲ್ಲ ಪ್ರಶ್ನೆ ಪತ್ರಿಕೆ ತೆಗಿಬೇಕು? ನಿಮ್ಮ ಶಾಲೆಗೆ ಬಂದಿದೆ ಅಂತ ತೆಗಿಬೇಡಿ. ನಮ್ಮ ಶಿಕ್ಷಕರಿಗೆ ಗೊತ್ತಿದೆ ಅಂತ ತೋರಿಸ್ಕೊಳ್ಳೋದಲ್ಲ. ನಿಮ್ಮ ಶಿಕ್ಷಕರಿಗೆ ಗೊತ್ತಿದೆ ಅಂತ ಗೊತ್ತಾಯ್ತು, ನಿಮ್ಮ ಪ್ರಿನ್ಸಿಪಾಲ್ಗಳು ಈ ಕೆಲಸ ಮಾಡಿದ್ದಾರೆ. ಇದನ್ನೆಲ್ಲ ಹಿಂಗೆಲ್ಲ ಮಾಡೋದಾ? ಮಗುವಿನ ಭವಿಷ್ಯದಲ್ಲಿ ಆಟ ಆಡೋದಾ? ನೋಡಿ ಹಿಂಗ ಆಡಿದ್ದೀರಾ. ಆಮೇಲೆ ಒಂದು ಪೇಜ್ ನಂಬರ್ ಇಲ್ಲ. ಯಾವ ಪೇಜಿಗೆ ಹೋಗ್ಬೇಕು ಮಗು, ಏನು ಬರಿಬೇಕು, ಎಂಡಿಂಗ್ ಏನು, ಏನೇನು ಇಲ್ಲ. ಇದು ಸಂಪೂರ್ಣ ಡಬ್ಬಾ ಪೇಪರ್ ಇದು. ಓಕೆ, ಸಂಪೂರ್ಣ ಡಬ್ಬಾ ಪೇಪರ್ ಇದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, 10 ಕಡೆ ಹಂಚಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಇದು ಡಬ್ಬಾ ಇದೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ವಿದ್ಯಾರ್ಥಿಗಳೇ. ನಿಮ್ಮ ಭವಿಷ್ಯ ಇರೋದು CBSE ಬೋರ್ಡ್ ಪ್ರಶ್ನೆ ಪತ್ರಿಕೆಯಲ್ಲಿ. ಆ ಪ್ರಶ್ನೆ ಪತ್ರಿಕೆ ತೆಗೆಯೋರ್ಗೆ ಈಗಲೇ ಕೂಡ ಒಂದು ಮನವಿ, ದಯವಿಟ್ಟು ಇಂತಹ ಡಬ್ಬಾ ಪೇಪರ್ ಅನ್ನು ತೆಗಿಬೇಡಿ. ದಯವಿಟ್ಟು ಕನ್ನಡವನ್ನು ಉಳಿಸಿ. ನೀವು ಈ ರೀತಿ ತೆಗೆದ್ರೆ ಕನ್ನಡ ಹೋಗ್ಬಿಡತ್ತೆ. ಇವಾಗಲೇ ನೆನ್ಪಿಟ್ಕೊಳ್ಳಿ. ಓಕೆ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್ ಬಾಯ್. ಇದು ಸೆಟ್ 1. ಇನ್ನು ಸೆಟ್ 2 ನೋಡೋಣ.